ಜ್ಯೋತಿಷಿಯ ಪ್ರಕಾರ ಎಲ್ಲ 12 ರಾಶಿಚಕ್ರ ಚಿಹ್ನೆಗಳು ಮತ್ತು ಅವುಗಳು ಯಾರೊಂದಿಗೆ ಹೆಚ್ಚು ಹೊಂದಿಕೆಯಾಗುತ್ತವೆ. ಪ್ರೀತಿಯ ಜೀವನದಲ್ಲಿ ಅತ್ಯಂತ ಸೂಕ್ತವಾದ ರಾಶಿಚಕ್ರದ ಚಿಹ್ನೆಯನ್ನು ಕಂಡುಹಿಡಿಯಲು ಸೂರ್ಯನ ಚಿಹ್ನೆಯ ಹೊಂದಾಣಿಕೆಯು ಮಾರ್ಗದರ್ಶನವಾಗಿದೆ. ಪ್ರತಿಯೊಂದು ರಾಶಿಚಕ್ರ ಚಿಹ್ನೆಯು ಸಂಬಂಧಗಳ ಮೇಲೆ ಪರಿಣಾಮ ಬೀರುವ ವಿಶಿಷ್ಟ ಗುಣಲಕ್ಷಣಗಳನ್ನು ಹೊಂದಿದೆ. ಮೇಷ ಮತ್ತು ಸಿಂಹ ರಾಶಿಯವರು ಆದರ್ಶ ದಂಪತಿಗಳನ್ನು ಮಾಡುತ್ತಾರೆ. ಆದರೆ ವೃಷಭ ರಾಶಿ ಮತ್ತು ಕರ್ಕ ರಾಶಿಯವರು ಬಲವಾದ ಬಂಧವನ್ನು ಹೊಂದಿದ್ದಾರೆ. ಜೆಮಿನಿ ಮತ್ತು ಅಕ್ವೇರಿಯಸ್ ಚೆನ್ನಾಗಿ ಹೊಂದಾಣಿಕೆಯಾಗುತ್ತದೆ ಮತ್ತು ಕರ್ಕ ರಾಶಿಯು ಸ್ಕಾರ್ಪಿಯೋಗೆ ಹೊಂದಿಕೊಳ್ಳುತ್ತದೆ. ಕನ್ಯಾ ರಾಶಿ ಮತ್ತು ವೃಶ್ಚಿಕ ರಾಶಿಯವರು ಒಟ್ಟಿಗೆ ಮೋಜು ಮಾಡುತ್ತಾರೆ ಮತ್ತು ತುಲಾ ಮತ್ತು ಧನು ರಾಶಿಯವರು ಸಾಮಾಜಿಕವಾಗಿ ಸಕ್ರಿಯರಾಗಿದ್ದಾರೆ. ಮೀನ ಮತ್ತು ಕನ್ಯಾ ರಾಶಿಯವರು ಬುದ್ಧಿವಂತಿಕೆಯನ್ನು ಗೌರವಿಸುತ್ತಾರೆ. ಆದರೆ ಕನ್ಯಾ ರಾಶಿ ಮತ್ತು ಮಕರ ಸಂಕ್ರಾಂತಿ ತಮ್ಮ ಸಂಬಂಧದಲ್ಲಿ ಸಮತೋಲನವನ್ನು ಕಂಡುಕೊಳ್ಳುತ್ತಾರೆ. ಹೊಂದಾಣಿಕೆ ಎಂದರೆ ಎರಡು ಜನರು ಯೋಚಿಸುವ ಮತ್ತು ಕೆಲಸ ಮಾಡುವ, ಅಸ್ತಿತ್ವದಲ್ಲಿರಲು ಮತ್ತು ಒಟ್ಟಿಗೆ ವಾಸಿಸುವ ಸಾಮರ್ಥ್ಯ. ಸೂರ್ಯನ ಚಿಹ್ನೆಯ ಹೊಂದಾಣಿಕೆಯು ಅವರ ಪ್ರೀತಿಯ ಜೀವನದಲ್ಲಿ ಯಾವ ರಾಶಿಚಕ್ರವು ಅವರಿಗೆ ಸೂಕ್ತವಾಗಿರುತ್ತದೆ ಎಂಬುದಕ್ಕೆ ಮಾರ್ಗದರ್ಶನ ನೀಡುತ್ತದೆ. ಸಂತೋಷದ ಸಂಬಂಧದ ಮೂಲಭೂತ ಅಂಶವು ಪ್ರೀತಿ, ವಿಶ್ವಾಸ, ಗೌರವ ಮತ್ತು ತಿಳುವಳಿಕೆಗೆ ಕಾರಣವಾಗುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧದಲ್ಲಿ ನೀವು ಪ್ರಾರಂಭಿಸಬೇಕು. ಪ್ರತಿಯೊಂದು ರಾಶಿಚಕ್ರ ಚಿಹ್ನೆಯು ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿದೆ. ಅದು ಅವರ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತದೆ. ಮತ್ತು ಆದ್ದರಿಂದ ಕೆಲವು ರಾಶಿಚಕ್ರ ಚಿಹ್ನೆಗಳು ಇವೆ. ಅವರು ಒಟ್ಟಿಗೆ ಉತ್ತಮವಾಗಿ ಜೋಡಿಯಾಗಿರುತ್ತಾರೆ, ಆದರೆ ಇತರರು ಇಲ್ಲ. ಎಲ್ಲ 12 ರಾಶಿಚಕ್ರ ಚಿಹ್ನೆಗಳನ್ನು ಡಿಕೋಡ್ ಮಾಡುತ್ತಾರೆ ಮತ್ತು ಅವುಗಳು ಯಾರೊಂದಿಗೆ ಹೆಚ್ಚು ಹೊಂದಿಕೆಯಾಗುತ್ತವೆ. ಮೇಷ ಸಿಂಹ ಇದು ಚಲನಚಿತ್ರಗಳು ಮತ್ತು ಕಥೆಪುಸ್ತಕಗಳಲ್ಲಿ ಚಿತ್ರಿಸಿದ ಆದರ್ಶ ಸಂಬಂಧವಾಗಿದೆ. ಎರಡು ಪಾಲುದಾರರು ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಳ್ಳುತ್ತಾರೆ, ಕೂಡುತ್ತಾರೆ ಮತ್ತು ಏನೇ ಸಂಭವಿಸಿದರೂ ಪರಸ್ಪರ ನಿಲ್ಲುತ್ತಾರೆ. ಮೇಷರಾಶಿಯು ಉರಿಯುತ್ತಿರುವ ಚಿಹ್ನೆ ಮತ್ತು ಇತರ ಅಗ್ನಿ ಚಿಹ್ನೆಯೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ. ಸಿಂಹ ಮೇಷರಾಶಿಯವರಿಗೆ ಯಾವುದು ಸೂಕ್ತ? ಮೇಷರಾಶಿ ಚಕ್ರದ ಚಿಹ್ನೆಗಳನ್ನು ಹೊಂದಿರುವ ಜನರಿಗೆ ಸಾರ್ವಕಾಲಿಕ ಪ್ರೀತಿಪಾತ್ರರ ಭರವಸೆಯ ಅಗತ್ಯವಿರುತ್ತದೆ ಮತ್ತು ಸಿಂಹವು ಖಂಡಿತವಾಗಿಯೂ ಅವರಿಗೆ ಈ ರೀತಿಯಲ್ಲಿ ಉತ್ತಮವಾಗಿ ಸಹಾಯ ಮಾಡುತ್ತದೆ. ವೃಷಭ ಕರ್ಕಾಟಕ ವೃಷಭ ರಾಶಿ ಮತ್ತು ಕರ್ಕ ರಾಶಿಯವರು ತಮ್ಮ ಬಂಧದಲ್ಲಿ ತಿಳುವಳಿಕೆ, ಪ್ರೀತಿ ಮತ್ತು ಗೌರವದ ಮೂಲಭೂತ ಅಂಶಗಳನ್ನು ಹೊಂದಿರುವ ಆದರ್ಶ ದಂಪತಿಗಳು ಎಂದು ಸಾಬೀತುಪಡಿಸುತ್ತಾರೆ. ಅವರು ಯಾವಾಗಲೂ ಒಬ್ಬರಿಗೊಬ್ಬರು ತ್ಯಾಗ ಮಾಡಲು ಸಿದ್ಧರಿರುತ್ತಾರೆ ಮತ್ತು ಅವರ ಆಳವಾದ ಪ್ರೀತಿಯು ಸಂಬಂಧವನ್ನು ಬಲಪಡಿಸುತ್ತದೆ ಮತ್ತು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡುತ್ತದೆ. ಮಿಥುನ ಕುಂಭ ಮಿಥುನ ರಾಶಿಯವರು ಸಾಮಾನ್ಯವಾಗಿ ಸಾಕಷ್ಟು ಮೂಡಿ ಹೊಂದಿರುತ್ತಾರೆ, ಆದರೆ ಕುಂಭ ರಾಶಿಯವರು ಅವುಗಳನ್ನು ಸಂಪೂರ್ಣವಾಗಿ ಹೊಂದುತ್ತಾರೆ. ಈ ಸಂಬಂಧವು ಅವರಿಬ್ಬರಿಗೂ ದೈಹಿಕ ಮತ್ತು ಬೌದ್ಧಿಕ ಎತ್ತರದ ನಿರಂತರ ಸ್ಥಿತಿಯಲ್ಲಿರುತ್ತದೆ. ಕರ್ಕಾಟಕ ವೃಶ್ಚಿಕ ಕರ್ಕ ರಾಶಿಯವರು ತಮ್ಮ ಸಂಬಂಧದ ವಿಚಾರದಲ್ಲಿ ಸಾಕಷ್ಟು ಹಿಂಜರಿಯುತ್ತಾರೆ. ಅವರು ಸ್ವಭಾವತಃ ಅಂತರ್ಮುಖಿಗಳಾಗಿರುವುದರಿಂದ ಅವರು ಸ್ಕಾರ್ಪಿಯೋನೊಂದಿಗೆ ಸಾಕಷ್ಟು ಹೊಂದಿಕೊಳ್ಳುತ್ತಾರೆ, ಏಕೆಂದರೆ ಎರಡನೆಯದು ಅವರ ಸೆಲ್ನಿಂದ ಹೊರಬರಲು ಸಹಾಯ ಮಾಡುತ್ತದೆ. ಕನ್ಯಾ ರಾಶಿ ವೃಶ್ಚಿಕ ರಾಶಿ ಅವರ ಸಂಬಂಧವು ಕೆಲವು ವಿನೋದ ಮತ್ತು ಸಾಮಾಜಿಕತೆಯನ್ನು ಬಯಸುತ್ತದೆ. ಅವರು ಪರಸ್ಪರ ಉಪಸ್ಥಿತಿಯಲ್ಲಿ ಹಾಯಾಗಿರುತ್ತಾರೆ ಮತ್ತು ಒಟ್ಟಿಗೆ ಎಲ್ಲ ಸಂತೋಷದ ಸಮಯಗಳಿಗಾಗಿ ತಮ್ಮ ಸಂಗಾತಿಯನ್ನು ಪ್ರಶಂಸಿಸುತ್ತಾರೆ. ತುಲಾ ಧನುರಾಶಿ ತುಲಾ ಧನುರಾಶಿಯವರು ಸಾಮಾಜಿಕವಾಗಿ ಸಕ್ರಿಯವಾಗಿರುವ ವ್ಯಕ್ತಿಗಳು. ಅವರದು ಆದರ್ಶ ಸಂಬಂಧ ಮತ್ತು ಹೊಂದಾಣಿಕೆಯ ಸಂಬಂಧ. ಮೀನ ಕನ್ಯಾ ರಾಶಿ ಬುದ್ಧಿವಂತಿಕೆಯು ಮೀನ ಮತ್ತು ಕನ್ಯಾ ರಾಶಿಯ ಯಶಸ್ವಿ ಸಂಬಂಧಕ್ಕೆ ಪ್ರಮುಖವಾಗಿದೆ.
ಅವರು ತಮ್ಮ ಸಂಗಾತಿಯನ್ನು ಚೆನ್ನಾಗಿ ನೋಡಿಕೊಳ್ಳುವುದರಿಂದ ಅವರು ಪರಿಪೂರ್ಣ ಹೊಂದಾಣಿಕೆಯನ್ನು ಮಾಡುತ್ತಾರೆ. ಕನ್ಯಾ ರಾಶಿ ಮಕರ ಸಂಕ್ರಾಂತಿ. ಸಮತೋಲನವು ಕನ್ಯಾ ರಾಶಿ ಮತ್ತು ಮಕರ ಸಂಕ್ರಾಂತಿಯ ಸಂಬಂಧಕ್ಕೆ ಪ್ರಮುಖವಾಗಿದೆ. ಇದು ಬಲಗೊಳ್ಳುತ್ತದೆ ಮತ್ತು ಸಮಯಕ್ಕೆ ಹೊಂದಿಕೊಳ್ಳುತ್ತದೆ. ಅವರು ಪರಸ್ಪರ ನ್ಯೂನತೆಗಳನ್ನು ಸಹಿಸಿಕೊಳ್ಳಬಲ್ಲರು ಮತ್ತು ಪ್ರತಿ ಬಾರಿ ಭಿನ್ನಾಭಿಪ್ರಾಯ ಬಂದಾಗ ಪರಿಹಾರಕ್ಕೆ ಬರಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.